ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ದಿನನೇ ಆಗೋಗಿದೆ ಅಂತಲೇ ಹೇಳ್ಬೋದು, ಒಂದು 10 ಡೇಸ್ ಮೇಲಾಗಿದೆ. ಸೊ ನಾನು ವಿಡಿಯೋನ ಡೈಲಿ ಅಪ್ಲೋಡ್ ಮಾಡ್ತಾನೆ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಹಾಗೆಯೇ ಯೂಟ್ಯೂಬಲ್ಲಿ ಆಗಿರ್ಬೋದು. ಸೊ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿದೆ, ಇಷ್ಟು ದಿನ ವಿಡಿಯೋನ ಅಪ್ಲೋಡ್ ಮಾಡದೇ ಇರೋದಕ್ಕೆ. ಸೊ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ಈ ಹಿಂದೆ ಹೇಗೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ನೋಡ್ತಾ ಇದ್ರಿ, ಅದೇ ರೀತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೆಯೇ ಇನ್ನೊಂದು ವಿಚಾರವನ್ನು ಹೇಳಬೇಕು, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಟ್ಟಿಗೆ 4,000 ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಯಾವ ದಿನಾಂಕದಂದು ಜಮಾ ಆಗುತ್ತೆ, ಹಾಗೆ ಯಾವ ಜಿಲ್ಲೆಗಳಿಗೆ ಹಣ ಮೊದಲು ಜಮಾ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಸಿಗೋದಿಲ್ಲ. ಪೂರ್ತಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ಕೂಡ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರು ಕೂಡ ಇನ್ನೂ ನನ್ನ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ. ಹಾಗೆ ತುಂಬ ಜನ ವೆಯ್ಟ್ ಲಾಸ್ ಜರ್ನಿಯೂ ಕೂಡ ಜಾಯಿನ್ ಆಗ್ತಾ ಇದ್ದೀರಾ. ಸೊ ದಯವಿಟ್ಟು ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು, ತುಂಬ ದಪ್ಪ ಇದ್ದೀನಿ, ನಾನೊಂದು ಏನಾದರೂ ಸೊ ನ್ಯಾಚುರಲ್ ಆಗಿ ಹೋಮ್ ಮೇಡ್ ಊಟವನ್ನು ಮಾಡಿ ನಾನು ಸಣ್ಣ ಆಗಬೇಕು ಅಂತಿದ್ರೆ ಡೆಫಿನೆಟ್ಲಿ ಆಗಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಪೇಜಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ನೀವು ಹೋಗಿ ಜಾಯಿನ್ ಆಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಯ್ ಅಂತ SMS ಮಾಡಿದ್ರೆ ಸಾಕು. ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನ ಈಗಾಗಲೇ ಜಾಯಿನ್ ಆಗಿದ್ದಾರೆ, ರಿಸಲ್ಟ್ ಕೂಡ ಸಿಗ್ತಾ ಇದೆ. ಅದಂತೂ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ನೀವು ತುಂಬ ವೆಯ್ಟ್ ಇದ್ದೀವಿ ಅಂತ ಅನಿಸಿದರೆ ನಾನು ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಹೆಣ್ಮಕ್ಳಿಗೆ ಮಾತ್ರನೇ. ಸೊ ತುಂಬ ದಪ್ಪ ಇದ್ದೀನಿ, ನಾನು ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು. ಈಗಿನ ಅಂತೂ ನೀವು ನೋಡ್ಬೋದು, ಫುಡ್ಡಲ್ಲಿ ಆಟೋಮೆಟಿಕ್ಲಿ ದಪ್ಪ ಆಗ್ತೀವಿ ಅಂತಲೇ ಹೇಳ್ಬೋದು. ಕೆಲವೊಂದು ಸರಿ ನಾವು ಇದನ್ನೇ ತಿಂದ್ಬಿಟ್ಟು ದಪ್ಪ ಆಗ್ತೀವಿ ಅನ್ನೋದು ಸುಳ್ಳು. ನಾವು ತಿಂದಿಲ್ಲ ಅಂದರೂ ಕೂಡ ದಪ್ಪ ಆಗ್ತೀವಿ. ಸೊ ನಾವು ತಿನ್ನುವಂತಹ ಊಟ ಆಗಿರ್ಬೋದು, ನಾವು ತಿನ್ನುವಂತಹ ಫುಡ್ ಆಗಿರ್ಬೋದು, ಜೊತೆಗೆ ನಾವು ಊಟ ಮಾಡುವಂತಹ ಲೈಫ್ ಸ್ಟೈಲ್ ಆಗಿರ್ಬೋದು, ಇದೊಂದು ಕಾರಣದಿಂದ ಕೂಡ ನಾವು ವೆಯ್ಟ್ ಗೇನ್ ಆಗ್ತೀವಿ. ಜೊತೆಗೆ PCOD ಆಗಿರ್ಬೋದು, ಪ್ರತಿಯೊಂದು ಥೈರಾಯ್ಡ್ ಆಗಿರ್ಬೋದು, ಬೇರೆ ಬೇರೆ ನಮಗೆ ತೊಂದರೆಗಳು ಕೂಡ ಉಂಟಾಗುತ್ತೆ. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿ ಹೆಲ್ದಿ ಲೈಫ್ ಸ್ಟೈಲಲ್ಲಿ ಒಂದು ಆರೋಗ್ಯಕರವಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ಸಣ್ಣ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಆಗಿ ನನ್ನ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ, ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಇದನ್ನು ತಿಳಿದು ಫಾಲೋ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಇಲ್ಲಿ ಏನು ನಂಗೆ 1,00,000 ಮೆಂಬರ್ಸ್ ಅಂತೂ ಫಾಲೋವರ್ಸ್ ಇಲ್ಲ, 1,000, 1,000, 2,000 ಆದರೂ ಕೂಡ ನನಗೆ ಬಿಗ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ, ಸೊ ನನಗೆ ಯೂಟ್ಯೂಬಲ್ಲೂ ಅಷ್ಟೇ, ನಾನು 1,000 ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಎಷ್ಟೋ ಸರಿ ಕಷ್ಟಪಟ್ಟಿದ್ದೀನಿ. ಈಗ 1,00,000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ಅದು ನನ್ನ ಪರಿಶ್ರಮ ಕೂಡ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಕೂಡ ನಂಗೆ ತುಂಬ ಇದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ 1,00,000 ಆಗಿರೋಂಥದ್ದು. ಕೆಲವರಿಗೆ 10 ಲಕ್ಷ ಆಗಿರ್ತಾರೆ, ಅವರು ಕೂಡ ಅಷ್ಟೇ ಕಷ್ಟಪಟ್ಟಿರ್ತಾರೆ. ನೀವೆಲ್ಲ ಪ್ರೀತಿ ತೋರಿಸೋದ್ರಿಂದನೇ ಅದೆಲ್ಲ ಆಗುವಂಥದ್ದು, ಅದನ್ನು ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ನನ್ನ ಯೂಟ್ಯೂಬಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ, ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆ 26 ಕಂತಿನ ಹಣ ಬಿಡುಗಡೆ ಆಗಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕೆಲವರಿಗೆ ಇಲ್ಲಿ 25ನೇ ಕಂತಿನ ತನಕ ಮಾತ್ರ ಸಿಕ್ಕಿದೆ, ಕೆಲವರಿಗೆ 26 ಸಿಕ್ಕಿದೆ, ಕೆಲವರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಇನ್ನು 26ನೇ ಕಂತಿನ ಹಣ ಬಂದಿಲ್ಲ, ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಯಾಕಂದರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಗಳು ಪ್ರತಿಯೊಬ್ಬರು ಕೂಡ ನೋಡ್ತಾರೆ, ಅವರಿಗೂ ಒಂದು ಫೀಲ್ ಆಗುತ್ತೆ, ಜೊತೆಗೆ ಒಬ್ಬರಿಗೆ ಒಂದು ಐಡಿಯಾ ಕೂಡ ಸಿಗತ್ತೆ ಅನ್ನೋದೊಂದು ವಿಚಾರಕ್ಕೋಸ್ಕರ. ಹಾಗೆ ಇದು ಸರ್ಕಾರದ ಗಮನಕ್ಕೂ ಕೂಡ ಹೋಗುತ್ತೆ. ನೀವು ವಿಡಿಯೋಗಳನ್ನ ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ನೋಡೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಕೆಲವರು ಬಂದಿದ್ರೆ ಅವರಿಗೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ 26 ಮತ್ತು 27ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಜಮಾ ಆಗ್ತಾ ಇದೆ. ಹೌದು, ಯಾರಿಗೆಲ್ಲ ಇನ್ನೂ ಕೂಡ ಹಣ ಸಿಕ್ಕಿಲ್ಲ ಅವರಿಗೆಲ್ಲರಿಗೂ ಕೂಡ ಖಾತೆಗಳಿಗೆ ಜಮಾ ಆಗ್ತಿದೆ ಅಂತಲೇ ಹೇಳ್ಬೋದು. ಒಂದೇ ತಿಂಗಳಲ್ಲಿ 4,000 ಹಣ ಬರೋದು ತುಂಬಾ ಒಂದು ಖುಷಿಯಾದ ವಿಚಾರ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮುಂದಿನ ತಿಂಗಳಲ್ಲಿ ಯುಗಾದಿ ಹಬ್ಬ ಬಂತು. ಸೊ ಈಗ ಆಲ್ರೆಡಿ
ರಂಜಾನ್ ಉಪವಾಸ ನಡೀತಾ ಇದೆ. ತುಂಬ ಜನ ಇದನ್ನ ರಂಜಾನ್ ಉಪವಾಸ ಏನು ಮಾಡ್ತಾ ಇರ್ತಾರೋ ಅವ್ರಿಗೂ ಕೂಡ ಮಾಡ್ತಾ ಇರ್ತಾರೆ. ಯುಗಾದಿ ಮತ್ತು ರಂಜಾನ್ ಹಬ್ಬ ಎರಡು ಒಟ್ಟೊಟ್ಟಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದು ಯಾವ ಥರ ಅಂದರೆ ನಿಮಗೆ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಎರಡೂ ಹಬ್ಬ ಒಟ್ಟಿಗೆ ಬರೋದ್ರಿಂದ ಸೊ ಇವು ರಂಜಾನ್ ಆಚರಿಸೋರು ರಂಜಾನ್ ಆಚರಿಸ್ತಾರೆ, ಹಾಗೆಯೇ ಯುಗಾದಿ ಹಬ್ಬವನ್ನು ಆಚರಿಸೋರು ನಾವೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ವರ್ಷದ ಮೊದಲ ಹಬ್ಬ. ನಮ್ಮ ಹಿಂದೂಗಳಿಗಂತೂ ಇದು ಹೊಸ ವರ್ಷ ಅಂತಲೇ ಹೇಳ್ಬೋದು ಈ ಹಬ್ಬವನ್ನು ಆಚರಿಸೋರು. ಸೊ ಪ್ರತಿಯೊಬ್ಬರು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಿಗೆ 4,000 ಹಣ. ಯಾರೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರೋ ಅವರಿಗಂತೂ ಖಂಡಿತ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಸ್ನೇಹಿತರೆ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಫ್ರೀ ಬಸ್ ಯೋಜನೆ ಸ್ಟಾಪ್ ಆಗಬೇಕು ಅಂತ. ನಿಮ್ಗೆ ಏನು ಅನ್ಸುತ್ತೆ ಅಂತ ತಿಳಿಸ್ಕೊಡಿ. ಯಾಕಂದರೆ ಉಚಿತ ಬಸ್ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಲಾಭವನ್ನು ಪಡ್ಕೊತಾ ಇದ್ದಾರೆ. ಸೊ ಇದ್ರ ಜೊತೆಗೆ ನಾನು ನಿಮ್ಮ ಜೊತೆ ವಿಷಯವನ್ನು ಕೂಡ ಶೇರ್ ಮಾಡ್ತೀನಿ. ಏನಂದರೆ ಇಲ್ಲಿ ಉಚಿತ ಬಸ್ ಪ್ರಯಾಣದಿಂದ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗೋದಂತೂ 100% ನಿಜ. ಇದು ಹೆಲ್ಪ್ಫುಲ್ ಕೂಡ ಆಗ್ತಿದೆ. ಆದರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳೋರು ಹೇಗಿದ್ದಾರೆ ಅಂದರೆ, ಇಲ್ಲಿ ನನಗೆ ಗೊತ್ತಿರೋರೆ ಅಂದರೆ ನನ್ನ ತಾಯಿನೇ ಬಸ್ಸಲ್ಲಿ ಹೋಗ್ತಾ ಇದ್ರು ಒಂದು ಗೌರ್ಮೆಂಟ್ ಬಸ್ಸಲ್ಲಿ. ಸೊ ಇಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನಾಗಿದೆ ಅಂದರೆ, ಸೊ ಬೇರೆ ಹೆಣ್ಮಕ್ಳು ಅಂದರೆ ಮಹಿಳೆಯನ್ನು ಕೂಡ ಹತ್ತಿದ್ದಾರೆ ಅದೇ ಫ್ರೀ ಬಸ್ಸಿಗೆ. ಸಾಕಷ್ಟು ಜನ ಹತ್ತುತ್ತಾರೆ, ಅದನ್ನು ನೋ ಮ್ಯಾಟರ್. ಸೊ ಹತ್ತಿದ್ದಾರೆ. ಈಗ ಯಾರೋ ಒಬ್ಬರು ಮಾಂಗಲ್ಯ ಚೈನ್ ಏನಂದರೆ, ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, 2 ಎಳೆ ಮಾಂಗಲ್ಯ ಚೈನನ್ನು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಈ ಥರ ಮಾಂಗಲ್ಯ ಚೈನನ್ನು ಹಾಕ್ಕೊಂಡಿದ್ದಾರೆ ಒಂದು ಆಂಟಿ. ಅದೇ ಬಸ್ಸಿಗೆ ಸ್ವಲ್ಪ ದೂರ ಹೋದ ತಕ್ಷಣ ಇನ್ನೊಂದಿಷ್ಟು ಜನ ಹತ್ತಿದ್ದಾರೆ. ಆ ಬಸ್ಸಲ್ಲಿ ಹತ್ತದಾಗ ಏನಾಗಿದೆ ಅಂದರೆ, ಈ ಮಾಂಗಲ್ಯ ಚೈನ್ ಹಾಕ್ಕೊಂಡಿರೋರ ಮಾಂಗಲ್ಯ ಚೈನನ್ನು ಬಸ್ಸಲ್ಲೇ ಒಂದು ಹೆಂಗಸೇನೆ ಕಟ್ ಮಾಡಿಬಿಟ್ಟಿದ್ದಾಳೆ ಮಾಂಗಲ್ಯ ಚೈನನ್ನು. ಆ ಕಟ್ ಮಾಡಿರೋದನ್ನ ಯಾರೋ ಒಬ್ರು ಹಿಂದ್ಗಡೆ ಸೀಟಲ್ಲಿ ಕೂತಿರೋರು ಅದನ್ನು ಗಮನಿಸ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ. ಇದು ಬೇರೆಯವರು ಬಸ್ಸಲ್ಲಿ ಆಗಿರುವಂಥ ಘಟನೆ, ಇದು ಕಣ್ಣಾರೆ ನಮ್ಮ ಮನೆಯಲ್ಲೇ ನೋಡಿದ್ದಾರೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ಮಾಡಿದರೆ ಕಂಡಕ್ಟ್ರು ಕೂಡ ಬಸ್ಸನ್ನು ಸ್ಟಾಪ್ ಮಾಡಿಲ್ಲ. ಏನಂತ ಅಂದರೆ ಬಸ್ ನಿಲ್ಲಿಸಿ ಇಂಥ ಹೆಣ್ಮಕ್ಳು ಸಿಕ್ಕಿದ್ರೆ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ಲಿ ಕೊಟ್ಬಿಡ್ಬೇಕು. ಯಾಕಂದರೆ ಅವ್ರು ಬೇರೆಯವರಿಗೂ ಇದೇ ಕೆಲಸ ಮಾಡ್ತಾರೆ. ಸೊ ಅವರು ಬಸ್ಸನ್ನು ಏನೋ ಓಡಿಸಿದ್ದಾರೆ. ಸೊ ಅದನ್ನೇ ಎಲ್ಲೋ ಒಂದು ಕಡೆ ಹೋಗಿ ಬೇರೆ ಸ್ಟಾಪಲ್ಲಿ ನಿಲ್ಲಿಸಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, 1-2 ಜನ ಹೊಡೆದಿದ್ದಾರೆ, ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಸೊ ಈಗ ಆ ಹೆಂಗಸ್ ಏನು ಮಾಡಿದ್ದಾರೆ, ಬಸ್ ಇಳ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಸೊ ಈ ಥರ ಫ್ರೀ ಬಸ್ ಯೋಜನೆಯನ್ನು ಸರ್ಕಾರ ಇಷ್ಟು ಉಪಯೋಗ ಕೊಡ್ಕೊಂಡ್ರು ಕೂಡ ಈ ಮಾಡುವಂತಹ ಒಬ್ಬರು ಹೆಣ್ಮಕ್ಳು ಮಾಡುವಂಥ ಕೆಲಸಕ್ಕೆ ಏನು ಅನ್ಸುತ್ತೆ ಅಂದರೆ, ಈ ಫ್ರೀ ಬಸ್ ಯಾಕಾರು ಬಂತಪ್ಪ, ಫ್ರೀ ಬಸ್ ಬರೋದ್ರಿಂದ ತಾನೇ ಇವರಿಗೆ ದುಡ್ಕೋ ತಿನ್ನಕ್ಕಂತೂ ಆಗಲ್ಲ, ಈ ಥರ ಕಳ್ತನ ಮಾಡ್ತಾರೆ ಅನ್ನೋದೊಂದು ಅಪವಾದ ಕೂಡ ಬರುತ್ತೆ. ಸೊ ದಯವಿಟ್ಟು ನಿಮ್ಮ ಕಣ್ಣಿಗೆ ಏನಾದರೂ ಇಂಥ ಕೆಲಸ ಮಾಡುವಂಥ ಹೆಂಗಸರಾಗಲಿ ಗಂಡಸರಾಗಲಿ ಸಿಕ್ಕಿದ್ರೆ ಇವ್ರನ್ನ ಫಸ್ಟು ಸ್ಟೇಷನಿಗೆ ಕೊಡಬೇಕು. ಈ ಥರ ಘಟನೆಗಳು ಕೂಡ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಚಿನ್ನವನ್ನು ಹುಷಾರಾಗಿ ಹಾಕೊಂಡು ಓಡಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಚಿನ್ನದ ರೇಟ್ ಅಂತೂ ಹೆವಿ ಇದೆ. ಸೊ ಎಲ್ಲರಿಗೂ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಅಂತೆಲ್ಲ, ಸೊ ನಮ್ಮಂಥವ್ರಿಗಂತೂ ತುಂಬಾ ಕಷ್ಟ. ದಿನ ಗೋಲ್ಡ್ ತೊಗೊಳಕ್ಕಂತೂ ಆಗಲ್ಲ. ಇರೋಂಥ ಗೋಲ್ಡನ್ನು ನಾವು ಸೇಫ್ಟಿ ಇಟ್ಕೋಬೇಕು. ಗೋಲ್ಡನ್ನು ಪರ್ಚೇಸ್ ಮಾಡೋದು ಕೂಡ ಈಗಿನ ಲೈಫಲ್ಲಿ ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಇರುವ ಗೋಲ್ಡನ್ನು ನಾವು ಹುಷಾರಾಗಿ ಇಟ್ಕೋಬೇಕು. ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಉಚಿತ ಬಸ್ ಪ್ರಯಾಣ ಕಂಟಿನ್ಯೂ ಆಗೋದು ಒಳ್ಳೆಯದಾ ಅಥವಾ ಡಿಸ್ಕಂಟಿನ್ಯೂ ಆಗೋದು ಒಳ್ಳೆಯದಾ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ